ನಾವು ಒಬ್ಬರು ಹೊರ್ಕೊಂಡಿದ್ದೆ ಏನು ಉಮೇಶ್ ಕನ್ನಡ ಕಂದಮ್ಮ ಸಿದ್ದೇಶ್ ಯೂತ್ ಕಾಂಗ್ರೆಸ್ ಅವರು ಅದೇ ನಿಮ್ಗೆ ಒಂದು 15 ಮಿನಿಟ್ಸ್ ಮೇಲ್ ಬರುತ್ತಂತೆ BCU-ಇಂದ. ಅದೇ ಸರ್ ನಿಮಗೆ ಇದು ಯಾರು ಅಮೌಂಟ್ ಇದು ಅಟೆಂಡೆನ್ಸ್ ಕಲೆಕ್ಟ್ ಮಾಡೋಕ್ಕೆ ಅಟೆಂಡೆನ್ಸ್ ಶಾರ್ಟೇಜ್ಗೆ ಸರ್ ಲೆಟರ್ಗಳು ಕೊಡಿ ಸರ್ ಸಿದ್ದೆ ಸರ್ ಹಲೋ ಅಲ್ಲ ಅಟೆಂಡೆನ್ಸ್ ಶಾರ್ಟೇಜ್ ಆದರೆ ಉಮೇಶ್ ದುಡ್ಡು ತಗೊಳ್ಳೋದು ಲೆಟರ್ಗಳು ನೋಡಿ ಸರ್ ಅದೇ 75% ನಾವು ಓಕೆ ಹೌದು ಎದುರಿಸ್ತಾ ಇದ್ದೀವಿ ಪೇರೆಂಟ್ಸ್ಗಳು ಕಳಿಸ್ತಾ ಇದ್ದೀವಿ ವಾಪಸ್ ಕಳಿಸಿದ್ದೀವಿ ನಾವು ಒಂದು ನಿಮಿಷ ಮಾತಾಡಿ ಅವರು ಯಾಕೆ ಈ ಥರ ಮಾಡ್ತಾ ಇದೀವಿ ಅಂದರೆ ನೆಕ್ಸ್ಟ್ ಸರ್ತಿ ಆದರೂ ಅವರು ನಮಗೆ 75% ಅಟೆಂಡೆನ್ಸ್ ಇಲ್ಲ ಅಂದರೆ ಎಕ್ಸಾಮ್ ಕೂರ್ಸಂಗಿಲ್ಲ ಯೂನಿವರ್ಸಿಟಿ ಪ್ರಕಾರ 100% ಅದು ನಿಮಗೂ ಗೊತ್ತಿರುತ್ತೆ ಹೌದಾ ಯಾವುದು ಅದು ಫೀಸ್ ಕಲೆಕ್ಟ್ ಆಗಿರೋದು ಬಿಡ್ರಿ ಪರವಾಗಿಲ್ಲ ಬಿಡ್ರಿ ಉಮೇಶ್ ನಾವೆಲ್ಲ ಪಕ್ಕ ಮಾಹಿತಿ ತಗೊಂಡೆ ಬಂದಿರೋದು ಅವರು ಈಗ ನಿಮ್ಮ ಹತ್ರ ದುಡ್ಡಿಸ್ಕೊಂಡಿದ್ದೀವನಪ್ಪ ಕೇಳಿ ಅದನ್ನು ಯಾವ ಫೀಸ್ ಅಂತ ಕಲೆಕ್ಟ್ ಮಾಡ್ತಾ ಇದೀರಾ? ಫೀಸ್ ಕಲೆಕ್ಟ್ ಮಾಡೋದು ತಪ್ಪಲ್ಲ. ಯಾವ ಫೀಸ್ ಅಂದ್ಬಿಟ್ಟು ಕಲೆಕ್ಟ್ ಮಾಡ್ತಾ ಇದ್ದೀರಾ? 2,500 ಹಂಗ 2,500 ಆಯ್ತು ತೋರಿಸ್ಕೊಳ್ಳಿ. ನೀವೆಲ್ಲ ಯಾವ್ದಕ್ಕೆ ಬಂದಿರೋದು ಇವಾಗೆಲ್ಲ ನಿಂತಿರೋ ಪರವಾಗಿಲ್ಲ ಹೇಳಿ ತಲೆ ಕೆಡಿಸ್ಕೊಂಡ್ಬಿಡ ಕೊಡ್ತಲ್ಲ ಯಾಕೆ ಹಾಲ್ ಟಿಕೆಟ್ ಬೇಕು? ಲೆಟರ್ ಕೊಡಬೇಕಿತ್ತು. ನೆನ್ನೆ ಮಧ್ಯಾಹ್ನ ಬಿಟ್ಟಿರೋದು ಬೆಳಿಗ್ಗೆಯಿಂದ ತಗೊಂಡು ಹೋಗ್ತಾ ಇದ್ದಾರೆ. ಕೊಡಕ್ಕಾಗುತ್ತೆ ಯೂನಿವರ್ಸಿಟಿ ಕೊಟ್ಟಿರೋದು ನೆನ್ನೆ ಮಧ್ಯಾಹ್ನ ಸರ್. ಎಷ್ಟು ಗಂಟೆಗೆ ಬಂದು ಕೇಳಿ ಸರ್ ಅವರು ಹಾಲ್ ಟಿಕೆಟ್ ಇಸ್ಕೊಳಕ್ಕೆ ಎಷ್ಟು ಗಂಟೆ ಬಂದರೆ ಕೇಳಿ. ಎಷ್ಟೊತ್ತಾಯ್ತಪ್ಪ ನಿಮ್ಗೆ ಬಂದು ಏನ್ ಬಂದೆ ಉದಯ್ ಲೈಬ್ರರಿಲಿ ಬುಕ್ ಕೊಟ್ಟಿಲ್ಲ ಬುಕ್ ಕೊಟ್ಟಿಲ್ಲ ಹೋಗಿ ಹೇಳಪ್ಪ ಇಲ್ಲಿ ವಿಡಿಯೋ ಮಾಡ್ಕೊಳ್ಳಿ ಅದನ್ನು ವಿಡಿಯೋ ಮಾಡಿ ಕೊಡ್ತಾ ಇದೀವಿ 100% ಮಾತಾಡ್ತಾ ಇದೀವಿ. ಲೆಟರ್ಗಳು ನೋಡಿ ಸರ್ ದಯವಿಟ್ಟು ಓದಿ ಸರ್. ಹಂಗನ್ಬಿಟ್ಟು ಅವ್ರದ್ದು ಒಂದು ಹಾಲ್ ಟಿಕೆಟ್ ನಮ್ಮ ಹತ್ರ ಉಳಿದಿದ್ಯಾ ನೋಡಿ. ಹಾ ಸರ್ ದಯವಿಟ್ಟು ಚೆಕ್ ಮಾಡಿ ಪ್ಲೀಸ್. ಕೇಳಿಸ್ಕೊಳ್ಳಿ ನಿಮಿಷ ನೀವು ಮಾತಾಡಿರ ಅವಾಗಿಂದ ಅಟೆಂಡೆನ್ಸ್ ಹೊಡಿ ಇರೋ ಪೇರೆಂಟ್ಸ್ ನ ಕಷ್ಟ ಮಾತಾಡಿ. ನೀವು ಕಲೆಕ್ಟ್ ಮಾಡೋದು ತುಂಬಾ ಆಮೇಲೆ ನಿಮ್ ಗೂಗಲ್ ಪೇ ಫೋನ್ಗೆ ನೀವು ದುಡ್ಡು ಯಾಕೆ ತಗೋತೀರಾ ನೀವು? ಆಮೇಲೆ ಕೇಳ್ರಿ ಹೇಳ್ತೀರಿ ಆಮೇಲೆ ನಾಳೆ ನೀವು ಎಲ್ಲ ಹೋಗಿ ರೆಸಾರ್ಟ್ ಹೋಗಿ ಪಾರ್ಟಿ ಮಾಡುವಂತ ಅವಶ್ಯಕತೆ ಅದೇ ಕೇಳಿದ್ರಿ ನೀವು ಅವ್ರಿಗೆ ಸ್ಟೂಡೆಂಟ್ಸ್ ಗಳಿಗೆ ಸರ್ ನಿಮ್ ದುಡ್ಡು ಒಂದ್ ನಿಮಿಷ ಹೇಳಿ ಏಂತ ಕೇಳಿ. ಈಗ ನೀವೇನ್ ಹೇಳಿದ್ರಿ ಬ್ರದರ್ ನಾಳೆ ಎಕ್ಸಾಮ್ ಇದೆ ಹಾಲ್ ಟಿಕೆಟ್ ಕೊಟ್ಟಿಲ್ಲ ಅಂತ. ನಾನು ಗ್ರೂಪ್ ಅಲ್ಲಿ ಹಾಕಿದ್ದೀನಿ ನಾಳೆ ಕಾಲೇಜ್ ಇಲ್ಲ. ಒಂದ್ ನಿಮಿಷ ಸರ್ ನಾನು ಮಾತಾಡ್ಬಿಡ್ತೀನಿ ಇರಿ ಸರ್. ಒಂದ್ ನಿಮಿಷ ಸರ್ ನಾವು ಗ್ರೂಪ್ ಅಲ್ಲಿ ಏನಂತ ಹಾಕಿದೀನಿ ಮೆಸೇಜ್ ಹಾಕಿದೀವಿ ನೋಡಿ. ಮೆಸೇಜ್ ಇದೆ ಒಂದ್ ನಿಮಿಷ ಸರ್ ಕ್ಲಾರಿಟಿ ಕೊಡ್ತೀನಿ ಸರ್ ಇರಿ ಸರ್. ಉತ್ತರ ಕೊಡತ್ತಾರ ನೋಡಿ ಇವತ್ತು ಬಂದಿದೆಯಲ್ಲ ಅವ್ರು ಯಾವತ್ತು ಕಟ್ತಾರೆ ಆ ಡೇಟ್ಗೆ ಇಲ್ಲಿ ಅವರು ಅಲ್ಲ ಸರ್ ಇವತ್ತು ಯಾರು ಕಟ್ಟಿಲ್ಲ ಸರ್. ನಿಮಿಷ ನೀವು ಫೋನ್ ಪೇ ಟ್ರಾನ್ಸಾಕ್ಷನ್ ತೋರಿಸಿ ಸರ್. ಟ್ರಾನ್ಸಾಕ್ಷನ್ ಹಿಸ್ಟ್ರಿ ತೋರಿಸ್ತೀವಿ. ಸೆಕೆಂಡ್ ಅಲ್ಲೇ ಇದೆ ನೋಡಿ ಫೋನ್. ಇದೇಂತಕ್ಕೆ ಅಂತ ಅರ್ಥ ಆಗಿಲ್ಲ ನಮಗೆ. ಅದೇ ಸರ್ ಎಲ್ಲ ಅಟೆಂಡೆನ್ಸ್ ಶಾರ್ಟೇಜ್ಗೆಲ್ಲ ನಿಮ್ಗೆ ಕಳಿಸಿದ್ದಾರೆ ಅಂತ ಅಮೌಂಟ್ ಅದನ್ನ ತೋರಿಸಿ ಎಷ್ಟು ಕಳಿಸಿದ್ದಾರೆ ಅಂತ. ಮತ್ತೆ ನಿಮ್ದೊಂದು ಲಾಸ್ಟ್ ಅಲ್ಲಿ ಅಟೆಂಡೆನ್ಸ್ ಯಾರ್ಯಾರ್ದು ನೆನ್ನೆ ಬಂದಿರುತ್ತಲ್ಲ
ಫೀಸ್ ಎಷ್ಟು ಬ್ಯಾಲೆನ್ಸ್ ಇರುತ್ತೆ fees balance ಇರೋದು ಒಂದು fee ಇರುತ್ತಲ್ಲ sir ನಿಮ್ಮ ಹತ್ರ ಫೀಸ್ ಪೇ list? ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ಅದು ದುಡ್ಡಲ್ಲ 4,000 2,500 ಎಲ್ಲ ಫೀಸ್ ಪೇ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ಆ ಲಿಸ್ಟ್ ಅದು ಲಿಸ್ಟ್ ತೋರಿಸ್ಬಿಡಿ ಮತ್ತೆ ಅದು list ನಾವು ಇವತ್ತು ಎಂಟ್ರಿ ಮಾಡಿ ಅಂತ ತೋರಿಸ್ಬಿಡಿ ಇಲ್ಲ ಇವತ್ತು ಇನ್ನು ಯಾವುದನ್ನು ಒಂದನ್ನು ನಾವೇನು ಓಕೆ ಅದೊಂಚೂರು ತೋರಿಸ್ಬಿಡಿ ಸೋಮವಾರ ಎಂಟ್ರಿ ಮಾಡಿ ನಾವು ಬರ್ತೀವಿ ಅದೇ ಫೀಸ್ ಬುಕ್ ಅಲ್ಲಿ ಎಂಟ್ರಿ ಮಾಡಿ ಹಿಸ್ಟ್ರಿ ತೋರಿಸಿ ಫೇಸ್ಬುಕ್ ಅಲ್ಲಿ ಎಂಟ್ರಿ ಮಾಡಿ ನಾವು ಬರ್ತೀವಿ 3,000 ತಗೊಳ್ಳಿ. 3,000 1,000 500 ರೂಪಾಯಿ ಎಲ್ಲ ಫೀಸ್ ಕಟ್ತಾರಾ ಯಾವುದು ಅದು ಯಾವತ್ತೊಂದು 4 hours ಅವರ್ಸ್ ಆಗೋ. 500 ರೂಪಾಯಿ ಎಲ್ಲ ಕಟ್ತಾರಾ 500 ರೂಪಾಯಿ ನೋಡ್ಕೊಳ್ಳಿ. ಇದು ಒನ್ ಡೇ ಎಗೋ, ಇದು ಒನ್ ಡೇ ಎಗೋ ಇವತ್ತು ಎಷ್ಟು ಬಂದಿರೋದು ತಗೊಳ್ಳಿ. ಇದು ಬಾಲಾಜಿ ಕಾಲೇಜು ಹನುಮನಗರದಲ್ಲಿ ಇರೋದು. ಮೊನ್ನೆ ಬಂದಾಗ ವಿಡಿಯೋ ಇದೆ, ಇವರು ಲಕ್ಷ್ಮಿ ಮೇಲೆ ಹಣೆ ಮಾಡಿದ್ರು ಅಟೆಂಡೆನ್ಸ್ ಶಾರ್ಟೇಜ್ ದುಡ್ಡು ಇಸ್ಕೊಂಡಿಲ್ಲ ಅಂತ. ಇವರು ಅವ್ರಿಗೆ ವಿರೋಧಿಸ್ತಾ ಇದ್ರು, ನೀವು ಇದರಿಂದ ಬಂದಿದ್ದೀರಾ, ನೀವು ಹಳೆ ದ್ವೇಷ ಇಟ್ಕೊಂಡ್ ಬಂದಿದ್ದೀರಾ ಅಂತ. ಇವತ್ತು 12 ಜನ ಕೊಟ್ಟಿದ್ದೀವಿ ಅಂತ, 12 ಜನ ಹತ್ರ ದುಡ್ಡು ಇಸ್ಕೊಂಡಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ. ಇವಾಗ ಇವತ್ತು ಅಮೌಂಟ್ ಕೊಡಿ ಅವ್ರಿಗೆಲ್ಲ ಅಂದ್ರೆ ನಾಳೆ ಕೊಡ್ತೀನಿ ಅಂತ ಹೇಳ್ತಾರೆ. ಒಪ್ಕೊಂಡಿಲ್ಲ ಸರ್ 12 ಜನ ಹತ್ರ ಇಸ್ಕೊಂಡಿದ್ದೀವಿ ಅಂತ. ಮೊನ್ನೆ ಏನಂದ್ರಿ ಅದೆಲ್ಲ ವಿಡಿಯೋ ಇದೆ ನೋಡಿ. ಇವ್ರು ಇವತ್ತು 12 ಜನ ಕೊಡಿ ಅಂತ ಒಪ್ಕೊಂಡಿದ್ದಾರೆ. ಇಲ್ಲ ಅಂದ್ರೆ 30 ಜನದ ಮೇಲೆ ಇಸ್ಕೊಂಡಿದ್ದಾರೆ. ಒಬ್ಬೊಬ್ರ ಹತ್ರ 2,000 3,000 ಎಲ್ಲ 30 ಜನದ ಮೇಲೆ ಇಸ್ಕೊಂಡಿದ್ದಾರೆ. 12 ಜನ ಅಂತ ಒಪ್ಕೊಂತಾರೆ. ಅದು ಇವತ್ತು ಕೊಡಲ್ಲ, ನಾಳೆ ಕೊಡ್ತಾರಂತೆ. ಮಾತಾಡಿ, ಇದನ್ನು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ. ಹಲೋ, ಆಮೇಲೆ ಕೊನೆಗೆ ನಿಮ್ಗೆ ಬೇಕಾಗಿರೋದು ಎಡಿಟ್ ಮಾಡಿ, ಅದೇ ಮಾಡೋದು. ನೋಡಿದೀವಲ್ಲ ಸರ್, ಎಡಿಟ್ ಮಾಡಿರೋದು ಮಾತ್ರ ಬೇಕಾಗಿರೋದು ಮಾತ್ರ edit ಮಾಡ್ತೀರಾ. ನಾವೇನ್ ಹೇಳ್ತೀವೋ ಅದನ್ನ ಯಾವುದೂ ಹಾಕೋದೇ ಇಲ್ಲ ನೀವು. ನಾವು ಮಾತಾಡೋದು ಯಾವುದೂ ಹಾಕಲ್ಲ, ನಿಮಗೆ ಬೇಕಾಗಿರೋದು ಎಡಿಟ್ ಮಾಡ್ಕೊಡ್ತೀರಾ ಅಲ್ವಾ? ಹೌದು, ಮೇನ್ ಪಾಯಿಂಟ್ ಮಾತಾಡಿರ್ತೀರಲ್ಲ ಅದೇ ಅದನ್ನು ಹಾಕಲ್ಲ ಬಿಡಿ. ಶೇಷಾದ್ರಿಪುರಮಲ್ಲಿ ಎಡಿಟ್ ಮಾಡ್ಕೊಡ್ತಾರೆ. ಬಡ ಮಕ್ಕಳು ಬರೋ ತಪ್ಪು ಅಂತ ಹೇಳಿಲ್ಲ ಸರ್, ಬಡ ಮಕ್ಕಳಿಗೋಸ್ಕರ ಇದ್ರ ಸಂಸ್ಥೆ. ಇವೆಲ್ಲ ಹಾಕಲ್ಲ ಬಿಡಿ ಅವರು. ಅಲ್ಲೋ ಕೇಳಿ ಸರ್, ಹೇಳಿ ಸರ್, ಹೇಳ್ತಿರಲ್ಲ ಸರ್ ನೀವು, ಅಲ್ಲೋ ಹೇಳಿ ಹೋಗ್ಲಿ. ಮತ್ತೆ ಯಾಕೆ ಅಂತ ಹೋಗಿ ಹೇಳಿ. ಈಗ ಮಾತಾಡಿ ನೋಡಿ ಬರೋದಾ ಸರ್ ಗೊತ್ತಾಯ್ತು, ಆಯ್ತು. ಇವಾಗ ಎಷ್ಟು ಜನ ಇಸ್ಕೊಂಡಿರೋ ಅವ್ರಿಗೆಲ್ಲ ಕಾಲ್ ಮಾಡ್ತಾರೆ, ಕೊಟ್ಬಿಡಿ. ನಾಡಿದ್ದು 100% ಇದೆಯಲ್ಲ ಸರ್ ಅಮೌಂಟ್ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀನಿ, ಜೊತೆಲೇ ಬನ್ನಿ. ಸರ್ ಆಯ್ತು, ಇವಾಗ ಕಳ್ಸ್ಕೊಡಿ ಎಲ್ಲ. ನೀವು ಬರೋಕ್ಷಣ ಬರ್ತಾರೆ, ಇಲ್ಲ ಅವ್ರಿಗೆ ಕೊಡಿ, ಅವ್ರು ಇದಾರೆ. ಮತ್ತೆ ನಾನು ಇಲ್ಲೇ ಬರಲ್ಲ, ಅವ್ರು ಇದಾರಲ್ಲ ಅವ್ರಿಗೆ ಕೊಡಿ, ಅವ್ರು ಕೊಡ್ತಾರೆ. ಅವ್ರು ಕೊಡ್ತಾರೆ. ಅವ್ರು ಇಸ್ಕೊಂಡಿದ್ದಾರೆ ಅಂತ ಹೇಳಿ, ಇಸ್ಕೊಂಡಿಲ್ಲ ಅಂತ ಹೇಳಿದ್ವಲ್ಲ, ಅವ್ರೇ ಕೊಡಿ, ಅವ್ರ ಕೈಯಾರೆ. ಅವ್ರು ಅಟೆಂಡೆನ್ಸ್ ಶಾರ್ಟೇಜ್ ಇಸ್ಕೊಂಡಿಲ್ಲ ಅಂತ ಈಗ ನಿಮ್ಮ ಸಮ್ಮುಖದಲ್ಲೇ ನಾಡಿದ್ದೆ ಕೊಟ್ರೆ ತಪ್ಪೇನಾಗುತ್ತೆ? ನೀವು ನಾಳಿದ್ದು ಇನ್ನ ಮಾತಾಡ್ಕೊಂಡು ಇವತ್ತು 12 ಜನ 30 ಜನ ಮೇಲೆ ನಮ್ಗೆ ಯೂಸ್ ಬಂದಿದ್ದು. ಇವತ್ತು 12 ಜನ ಅಂದ್ರಿ, ನಾಳೆ 5 ಜನ ಫೋನ್ ಚೆಕ್ ಮಾಡ್ಬಿಟ್ಟು ನೀವು ಮಾತಾಡ್ಕೊಂಡು ನಾಳೆ 5 ಜನ ಕಳ್ಸಿದ್ರೆ ಚೆಕ್ ಮಾಡ್ಕೊಳ್ರಿ ನೀವು ಕಾಲ್ ಡೀಟೇಲ್ಸ್ ನ. ನಾವು ಅಷ್ಟೊಂದು ಲೆವೆಲ್ಗೆಲ್ಲ ಎಳೆಯೋದಲ್ಲ. ಆಯ್ತು ಸರಿ, ಇವಾಗ ಕರ್ಸ್ಕೊಳ್ಳಿ. ನೀವು ಕರ್ಸಿ, ಯಾರು ಇವತ್ತು ಹೇಳಿದ್ರಲ್ಲ, ಯಾರೋ ಬಂದು ಹೋದ್ರು, ಬರ್ಲಿಲ್ಲ, ನೀವು ಇಲ್ಲ ಅಂದ್ರೆ ಕರ್ಸಿ. ಬೆಳಗ್ಗೆ ಇಲ್ಲೇ ಇದಾರಲ್ಲ ಸರ್. ಸರ್ ಹೋಗ್ತಿದ್ದಾರೆ